ಈಗ ಮಾಸ್ಟ್ರೇ, ಈಗ ನೋಡಿ ನನ್ನ ಹಾಲಕ್ಕಿ ಆಟವನ್ನ. ಹಾಲಕ್ಕಿ ನುಡಿದೈತಿ, ಹಾಲಕ್ಕಿ ನುಡಿದೈತಿ, ಈ ಮನೆಗೆ ಶುಭ ಹುಡ್ಕೊಂಡು ಬಂದೈತಿ, ಅದೃಷ್ಟ ಲಕ್ಷ್ಮಿ ಮನೆಯ ಬಾಗಿಲನ್ನ ಹುಡ್ಕೊಂಡು ಬಂದೈತಿ. ಹಾಲಕ್ಕಿ ನುಡಿದೈತಿ, ಹಾಲಕ್ಕಿ ಏನಯ್ಯ ಬುಡ್ಬುಡ್ಕೇವನೆ ಕೇಳ್ದೆ ಅಟ್ಟಿ ಒಳಕ್ಕೆ ಬಂದ್ಬಿಟ್ಟಿದೆ. ಹಾಲಕ್ಕಿ ನುಡಿತೈತಿ, ಹಾಲಕ್ಕಿ ನುಡಿತೈತಿ, ನನ್ನ ಮುಖದಲ್ಲಿ ಅದೃಷ್ಟದ ಕಳೆ ಉಳಿತೈತಿ. ನಿನಗೊಂದು ಗುಟ್ಟು ಹೇಳ್ಬೇಕು, ಹತ್ರ ಬಾ. ನೀನ್ ಬುಡ್ಬುಡ್ಕೆ ಮತ್ತೆಲ್ಲ ನಾನು ತಗೊಂಡ್ಬಿಡ್ಬೇಡ, ಮೊದ್ಲು ಅಟ್ಟಿಯಿಂದ ಆಚೆ ಹೋಗು. ಕದಾ, ಲಕ್ಷ್ಮಿ ಯಾರಿಗೆ ಒಲಿದ್ರು ಸರಿ, ಶನಿ ಹೆಗಲೇ ಇರಿದ್ರು ಸರಿ, ಅವರಿಗೆ ವಿಷಯ ತಿಳಿಸುವ ಅಂತೇಳಿ ಆ ಅಟ್ಟಿ ಲೆಕ್ಕಮ್ಮನನ್ನ ಕಳಿಸ್ಯಾಳ. ಸುಮ್ಮನೆ ತಲೆ ತಿನ್ಬೇಡ, ಅಟ್ಟಿಂದ ಆಚೆ ಹೋಗಯ್ಯ. ಬೇಡ ಕಂದ ಬೇಡ, ಮನೆಗೆ ಬಂದ ಲಕ್ಷ್ಮಿಯನ್ನ ಕಾಲಿಂದ ಹೋದ್ರೆ ಅವಳು ಮತ್ತೆಂದು ಈ ಮನೆಗೆ ಬರೋದಿಲ್ಲ. ನನ್ನ ಮಾತು ಕೇಳು, ನಿನಗೊಂದು ಗುಟ್ಟು ಹೇಳ್ಬೇಕು. ಆಯ್ತು, ಅದೇನು ಹೇಳಿ ಹೇಳು. ನಿನಗೆ ಒಂದು ಹೆಣ್ಣು ಒಲಿಯೋ ಕಾಲ ಕೂಡ ಬಂದೈತಿ. ಏನ್ ಆಟಗುಳಿ ಮಾಡ್ತಾ ಇದೆಯಾ? ನನಗೀಗ ಆಗ್ಲೇ ಮದುವೆ ಆಗದ ಕಣಯ್ಯ. ಕಂದ, ಊಟ ಜೊತೆ ಉಪ್ಪಿನಕಾಯಿ ಇದ್ರಲ್ವ ಚಂದ. ಅರ್ಥ ಆಯ್ತು, ಪಾಪ ಕೂತ್ಕೊಂಡ್ ಮಾತಾಡೋ. ಈ ನಿನ್ನ ಇಳಿ ವಯಸ್ಸಿನಲ್ಲಿ ಮಧುರವಾದ, ಸುಂದರವಾದ, ಕೋಮಲವಾದ ಹುಡುಗಿ ಸಿಗೋ ಭಾಗ್ಯ ಬರ್ತೈತಿ. ಮಧುರವಾದ ಅಂದ್ರೆ ಮಧುರ ಅವ್ರು ಸಿಕ್ಕಿರ? ನಿನ್ನ ಮಾತನ್ನ ಹೆಂಗ್ ನಂಬೋದು? ಈ ಏರಿಯಾದಲ್ಲಿ ನಿಮ್ಮನ್ನ ಎಲ್ಲರೂ ನಾಡ್ಸೋ ರಿಂಗ್ ಮಾಸ್ಟರ್ ಅಂತಾರ, ಅದಕ್ಕೆ ಹಂಗಂದಿ. ಓ ಹಂಗಂದ್ಯಾ? ನಾನೆಲ್ಲೋ ಈ ಬೀದಲ್ಲಿ ಒಂದು ಹುಚ್ಚನಾಯದ ಕಲ್ಟಿವೇಟ್ರು ಅಂತ, ಅದು ನೀನ್ ಅನ್ಕೊಂಬಿಟ್ಟಿ. ನನ್ನಲ್ಲಿ ಹುಚ್ಚನಾಯ ಅಂತ ತಿಳ್ಕೊಂಡ ಕಲಿಸ್ತೇನೆ. ನೋಡಪ್ಪ ತಂದಿ, ಹೇಳಪ್ಪ ಮುಂದೆ. ಈ ಸೆಕೆ ಕಾಲದಲ್ಲಿ ಚಡ್ಡಿ ಹಾಕದೆ ಇರಕ್ಕಾಗುತ್ತೆ, ಆದ್ರೆ ಚಳಿಗಾಲದಲ್ಲಿ ಬೆಂಕಿ ಕಾಯಿಸದೆ ಇರಕ್ಕಾಗುತ್ತಾ? ಮಾತೇನೋ ಪಸಂದ್ ಆಗದೆ, ಆದ್ರೆ ಅರ್ಥ ಆಗ್ಲಿಲ್ಲ. ಆಡುತ್ತಿಲ್ಲಪ್ಪು, ಆಡಿನ ಮುಂದೆ ಲಡ್ಡು ಇಟ್ಟಂಗಾತು. ಲಡ್ಡು ಲಡ್ಡು ಅಂತ ಹುಡುಗಿ ನಿಮ್ಗೆ ಸಿಗ್ತಾಳ? ನಿನ್ನ ಮಾತನ್ನ ಹೆಂಗ್ ನಂಬ್ಲಿ? ಈ ತಾಯ್ತಾವನ್ನ ಕೈಯಲ್ಲಿ ಹಿಡ್ಕೊಂಡು ಕಣ್ಣು ಮುಚ್ಚಿಕೊಂಡು ನೀನು ಪ್ರೀತಿಸಿದ ಪ್ರೇಯಸಿನ ನೆನೆಸ್ಕೋ, ಅವಳು ನಿನ್ ಕಣ್ಣು ಮುಂದೆ ಬರ್ತಾಳ. ಬುಡುಬುಡಕ್ಕೆ ನಿನ್ ಬುಡಾಂಗ್ನೆಲ್ಲ ನನ್ ತಗೊಂಡ್ ಬಿಡ್ಬೇಡ, ಬುಡು ಗಾಡಿಯ. ಈ ಎತ್ತಿ ಎತ್ಕೊಂಡು ಮೇಲೆ ಸಂಶಯ ಬರ್ತವ್ರು ಯಾರು ಒಳ್ಳೇದಾಗಿಲ್ಲ. ಯಾರನ್ನ ಎದುರಾಕೊಂಡ್ರು ಬುಡುಬುಡ್ಕೆವ್ನ ಎದುರಾಕಬೇಡ ಅಂತ ನಮ್ಮ ಅವ್ವ ಹೇಳಿದ. ಬಿಡುತ್ತಾಯ್ತವಾ. ಆಲಕ್ಕಿ ನುಡಿತೈತಿ, ಆಲಕ್ಕಿ ನುಡಿತೈತಿ. ಅವ್ವ ತಾಯಿ ಅಟ್ಟಿಲಕ್ಕವ್ವ, ಈ ಕಂದ ನೆನೆಸಿದನ್ನೆಲ್ಲ ಈಡೇರಿಸ್ಬಿಡು. ಗದಾ, ನಿನ್ನ ಪ್ರೇಯಸಿ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾಳಲ್ವಾ? ಕಾಣಿಸ್ತವ್ರೆ ನೋಡಿ ಸಾಕು, ಕಣ್ಬಿಡು. ಇನ್ನೊಂಚು ಹೊತ್ತು ನೋಡ್ಕೊಂಡ್ ಬಂದ್ಬಿಡ್ತೀನಿ. ಸಾಕು, ಕಣ್ಬಿಡು. ಬುಡ್ಬುಡ್ಕೆವ್ನೆ ಏನಯ್ಯ ನಿನ್ ತಾಯ್ತದ ಪವರು, ನೀ ಹೇಳ್ದಂಗೆ ಆಗ್ಬಿಡ್ತು. ಇದು ಅಂತ ಇಂಥದ್ದಾಯ್ತಲ್ಲ, ಅರುಣಾಗಿರಿಯಿಂದ ಅರುಣಾಚಲಂ ಅವರು ಮಂತ್ರಿಸಿಕೊಟ್ಟು ಕಾಯ್ತಾ. ಅರುಣಾಚಲ ಮಂತ್ರಿ ಯಾರ? ಅಧಿಕ ಪ್ರಸಂಗ ಮಾತಾಡಿದ್ರೆ ಅಟ್ಟಿಲೆಕ್ಕಮ್ಮ ನಿನಗೆ ಸಾಪಾಗ್ತಾಳೆ. ಅರುಣಾಚಲಂ ಅವರು ಅಂದ್ರೆ ನನ್ನ ಗುರುಗಳು, ಅವರನ್ನ ಕಿಂಡಲ್ ಮಾಡಿದ್ರೆ ಅಟ್ಟಿಲೆಕ್ಕಮ್ಮನ ಕಣ್ಕಿತ್ ಬಿಡ್ತಾಳೆ. ಆಯ್ತು ಬಿಡಪ್ಪ, ಮಾತು ನನ್ನ ಕಣ್ ಮೇಲೆ ಹಾಕಿ ಕಣ್ಣು ಹಾಕಿ. ಈ ತಾಯ್ತಾನ ನಿನ್ನ ಕೈಯಲ್ಲಿ ಇಟ್ಕೊಂಡ್ರೆ ನೀನ್ ನೆನ್ಸಿದ ಕೆಲಸ ಎಲ್ಲ ಆಗ್ತೈತಿ. ಅನ್ಕೊಂಡ್ರದೆಲ್ಲ ಅಂದ್ರೆ ನಿನ್ನ ಹುಡುಗಿ ಮುಂದೆ ತಾಯ್ತಾನ ತೋರಿಸು, ಅವಳು ನೀನ್ ಹೇಳಿದ ಕೆಲಸ ಎಲ್ಲ ಮಾಡ್ತಾಳೆ. ಹೇಳ್ದಂಗೆಲ್ಲ ಮಾಡಿರ? ಬಾ ಅಂದ್ರೆ ಬರ್ತಾಳೆ, ಕೂತ್ಕೊಂಡ್ರೆ ಕೂತ್ಕೋತಾಳೆ. ಸಾಕು, ಮುಂದಕ್ಕೆ ಯಾನು ಹೇಳ್ಬೇಡ, ಎಲ್ಲನ್ನ ಮಾಡ್ತೀನಿ. ನೋಡು, ಈಗ ತಾಯ್ತಾನ ಹಂಗಿರ್ಲಿ, 50 ರೂಪಾಯಿ ಕೊಡ್ತೀನಿ, ತಕೊಂಡು ಹೊಂಟ್ಬಿಡು. ಇಲ್ಲಿ ತಾಯ್ತ ವಾಪಸ್ ಕೊಡು. ಯಾಕೆ ಇನ್ನೊಸಿ ಮಂತ್ರ ಹಾಕೊಟ್ಟೆಯ? ಕೊಡು, ಹೇಳ್ತೀನಿ. ಆ ಹುಡುಗಿನ ಬೇರೆಯವ್ರಿಗೆ ಅಡ್ಜಸ್ಟ್ ಮಾಡ್ತೀನಿ. ಹಂಗೆಲ್ಲರೂ ಮಾಡ್ಗಿಡ್ಬಿಟ್ಟೆ, ನನ್ನ ಹೃದಯ ನಿಂತೋಗ್ಬಿಡ್ತದೆ. ನಿನ್ನ ಹೃದಯ ನಿಂತು ಹೋಗ್ಬಾರ್ದು ಅಂತಿದ್ರ 5,000 ರೂಪಾಯಿ ಕೊಡು. 5,000? ಬುಡ್ಬುಡ್ಕೆವ್ನೆ, ನಾನು ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರ ಕಣೆಯ ಮಾರೋದು. 500 ರೂಪಾಯಿ ಶಾನೆ ಜಾಸ್ತಿ ಆಗೋಯ್ತು, ಖುಷಿ ಕಮ್ಮಿ ಮಾಡ್ಕೊ. ಸರಿಯಪ್ಪ, ನೀನು ಪಟಾಪಟ್ಟಿ ಚಡ್ಡಿ ವ್ಯಾಪಾರನೇ ಮಾಡ್ಕೊಂಡಿರು, ನಾ ಬರ್ತೀನಿ. ಅಯ್ಯೋ ಕೂತ್ಕಪ್ಪ, ಮಾತು ಎತ್ತರ ಸಾಕು, ಬತ್ತೀನಿ ಅನ್ನೋದ್ಬಿಟ್ರೆ ಬೇರೆ ಏನು ಬರಲ್ಲ ಅಲ್ವಾ? 50 ರೂಪಾಯಿ ಕೊಡು. ಅಟ್ಟಿಲೆಕ್ಕಮ್ಮನಿಗೆ ಒಳ್ಳೇದು ಮಾಡ್ಲಿ. ಬರ್ತೀನಿ. ಆಯ್ತು ಕೊಡು. ನೋಡ್ಲಿ ಬೈಲ್ಗಪ್ಪೆ, ಈ ರಿಂಗ್ ಮಾಸ್ಟರ್ಗೆ ಯಾವ ನಮೂನೆ ಬುದ್ಧವಪ್ಪ. ಮನುಷ್ಯ ಯಾರನ್ನಾದರೂ ಕಣ್ಣು ಮುಚ್ಚಿಕೊಂಡು ನೆನೆಸ್ಕೊಂಡ್ರೆ ಅವರೇ ಅಲ್ವ ನಮ್ಮ ಕಣ್ಣು ಮುಂದೆ ಬರೋದು. ಅದೇ ಲಾಜಿಕ್.
ನಾನು ಮಾಡಿದ ಅದನ್ನೇ. ಈ ಮನುಷ್ಯ ಯಾವುದೋ ಬಾಲಿವುಡ್ ಸನ್ನಿ ಲಿಯೋನನ್ನು ನೆನೆಸ್ಕೊಂಡಿರ್ಬೇಕು. ಅದಕ್ಕೆ ಒಟ್ಟರಾಗಿ ಪೆರ್ಚು ಕಟ್ತಾ ಇದ್ದಾರೆ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಈ ಮನೆ ಯಜಮಾನನಿಗೆ ಯೋಗ ಬಂದೈತೆ, ಬಲು ಭೋಗ ಬಂದೈತೆ. ಏನಯ್ಯ ಹೇಳ್ದೆ ಕಳ್ದೆ ಮನೆ ಒಳಗಡೆ ನುಗ್ತಾ ಇದ್ಯಾ? ಬ್ಯಾಡ ಅಂದ್ರೆ ಹೇಳಿ ಹೊಂಟಾಯ್ತೀನಿ. ನಿಂತ್ಕೊಳಯ್ಯ, ನಾನು ನೋಡ್ದೆ ಏನೋ ಹೇಳ್ತಿದ್ಯಲ್ಲ, ಏನದು? ನಾನು ಹೇಳಿದ್ ನಿಮ್ಗಲ್ಲ ಸಮಯ, ಮನೆ ಯಜಮಾನಿಗೆ. ಈ ಮನೆ ಯಜಮಾನ ನಾನೇನಪ್ಪ. ಹೌದಾ? ನಾನೇನೋ ಮನೆ ಕೆಲಸದವನು ಅನ್ಕೊಂಬಿಟ್ಟಿ. ನನ್ನ ಪರಿಸ್ಥಿತಿ ಇವನಿಗೂ ಅರ್ಥ ಆಗೋಯ್ತಾ? ನೋಡಪ್ಪ, ಈ ಮನೆ ಯಜಮಾನ ನಾನೇ, ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ್. ಏನು ಹೇಳ್ಬೇಕು ಅಂತಲ್ಲ, ಏನದು? ಗುಟ್ಟು ಇಲ್ಲೇ ಇಲ್ಲ. ಗುಟ್ಟು ಅಂದೆ ಅಲ್ವಾ? ಇಲ್ಲಿ ಬೇಡ, ಗುಟ್ಟು ಅಂದ್ರಲ್ಲ, ಏನದು? ನಿಮಗೆ ಪುಟ್ಟ ಮಲ್ಲಿಗೆ ಅಂತ ಹುಡುಗಿ ಸಿಗ್ತಾಳೆ. ಪುಟ್ಟ ಮಲ್ಲಿಗೆ ಅಂತ ಹುಡುಗಿ ಅಂದ್ರೆ ಪುಟ್ಟ ಮಲ್ಲಿಯವರು? ನೀವು ಹೇಳ್ತಿರೋದು ನಿಜನಾ? ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಹಾಲಕ್ಕಿ ಮಾತು ಯಾವತ್ತೂ ಸುಳ್ಳಾಗಲ್ಲ. ನಿನ್ನ ಮಾತು ನಿಜ ಅಂತ ಹೆಂಗ್ ನಂಬೋದು? ಈ ತಾಯ್ತನ ಕೈಯಲ್ಲಿ ಹಿಡ್ಕೊಂಡು ಕಣ್ಮುಚ್ಕೊಂಡು ಯಾವ ಹುಡುಗಿ ಬೇಕೋ ಅವಳನ್ನ ನೆನ್ಸ್ಕೊಂಡ್ರೆ ನಿಮಗೆ ಪುಟ್ಟ ಮಲ್ಲಿಗೆ ಅಂತ ಹುಡುಗಿ ಕಾಣಿಸ್ತಾಳೆ. ಯಾವ ಬುಡ್ಬುಡ್ಕೆ, ನಿನ್ ಬುಡ್ಬುಡ್ಕೆ ಮಾತೆಲ್ಲ ನನ್ನ ಹತ್ರ ಆಡಬೇಡ. ಸುಮ್ಮನೆ ಆಸೆ ಹುಟ್ಟಿಸ್ಬೇಡ, ಜಾಗ ಖಾಲಿ ಮಾಡು. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಹಾಲಕ್ಕಿ ಮಾತ್ ಮೇಲೆ ಸಂದೇಹ ಪಟ್ರೆ ಕಣ್ಣು ಹೊಂಟೋಯ್ತದೆ. ಬೇಡಪ್ಪ, ಶಾಪ ಎಲ್ಲ ಹಾಕ್ಬೇಡ, ಕೊಡು. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಅಟ್ಟಿಲಕ್ಕಮ್ಮ, ಇವ್ರ ಆಸೆ ನೆರವೇರ್ಸಮ್ಮ. ಪುಟ್ಟ ಮಲ್ಲಿಗೆ ಅಂತ ಹುಡುಗಿ ಅಂದ್ರೆ ಪುಟ್ಟ ಮಲ್ಲಿಯವರು. ನಿಮ್ ಹುಡುಗಿ ನಿಮ್ ಕಾಣಿಸ್ತಾ ಇದ್ದಾಳ? ಕಾಣಿಸ್ತಾ ಇದ್ದಾರೆ. ಮತ್ ಕಣ್ಬಿಡಿ. ಅಯ್ಯೋ ಬುಡ್ಬುಡ್ಕೆ, ಏನಯ್ಯ ನಿನ್ ತಾಯ್ತದ ಮಹಿಮೆ, ನೀನ್ ಹೇಳ್ದಂಗೆ ಆಗ್ತಿದೆ. ಅದೇನ್ ಮ್ಯಾಜಿಕ್ ಮಾಡಿದ್ಯಾ? ಸಮೇ, ಇದ್ರಲ್ಲಿ ಏನು ಮ್ಯಾಜಿಕ್ ಇಲ್ಲ, ಬರೀ ಲಾಜಿಕ್ಕೆ. ದೇವ್ರೆ, ನನಗೆ ಪುಟ್ಟ ಮಲ್ಲಿಯವರು ಒಲಿಯೋ ಹಾಗೆ ಮಾಡಪ್ಪ. ಅಯ್ಯೋ ದಡ್ ನನ್ ಮಗನೇ, ನಾವು ಕಣ್ಮುಚ್ಚಿದ್ರೆ ನಾವು ಅಂದ್ಕೊಂಡಿದ್ ಮುಖ ಕಾಣಿಸ್ತೇ ಇರುತ್ತಾ. ನೀನ್ ಯಾರ್ದೋ ಮುಖ ನೆನ್ಸ್ಕೊಂಡಿರ್ತೀಯ, ಅದ್ ಕಾಣಿಸಿರುತ್ತ ಅಷ್ಟೇ. ಈ ತಾಯ್ತನ ನಿಮ್ ಹುಡ್ಗಿಗ್ ತೋರ್ಸಿದ್ರೆ ಸಾಕು, ನೀವ್ ಹೇಳ್ದಂಗೆ ಕೇಳ್ತಾಳೆ. ಏನ್ ಹೇಳಿದ್ರು ಕೇಳ್ತಾರ? ಹೌದು, ಬಾ ಅಂದ್ರೆ ಬರ್ತಾರೆ, ಕೂತ್ಕೊಂಡ್ರೆ ಕೂತ್ಕೋತಾರೆ, ನೀವ್ ಏನ್ ಹೇಳಿದ್ರು ಮಾಡ್ತಾರೆ. ಹಾಗಿದ್ರೆ ತಾಯ್ತಲ್ಲ ನಾನೇ ಇಟ್ಕೋತೀನಿ. ಇಟ್ಕೊಳ್ಳಿ, ಮಜಾ ಮಾಡಿ. 5,000 ಕೊಡಿ. 5 ರೂಪಾಯಿ ತಾಯ್ತಕ್ಕೆ 5,000ನಾ? 5,000 ಹೋದ್ರೆ ಮತ್ತೆ ಸಂಪಾದನೆ ಮಾಡ್ಕೋಬಹುದು. ಬಂದಿರೋ ಅದೃಷ್ಟನ ಓದ್ಬಿಟ್ರೆ ಮತ್ತೆ ಸಿಗ್ತದಾ? ಯೋಚನೆ ಮಾಡಿ. ಹುಡುಗಿ ಸಿಗಕ್ಕಿಲ್ಲ. ಆದ್ರೂ 5,000 ಜಾಸ್ತಿ ಆಯ್ತು ಕಣಯ್ಯ. ಬ್ಯಾಡ ಅಂದ್ರೆ ಬಿಟ್ಬಿಡಿ. ನಿಮಗೆ ಒಳ್ಳೆ ಹುಡುಗಿನ ಬೇರೆಯವ್ರಿಗೆ ಒಳ್ಳೆ ಮಾಡ್ತೀನಿ. ಹಂಗೇನಾದ್ರೂ ಮಾಡ್ಬಿಟ್ಯಾ? ನಿಂಗೆ 5,000 ತಾನೆ? ಬಾ ಕೊಡ್ತೀನಿ. ಕರೆಕ್ಟ್ ಆಗೈತೆ. ಹಾಲಕ್ಕಿ ನುಡಿತೈತೆ, ಯೋಗ ಬಂದೈತೆ, ಹೋಗ ಬಂದೈತೆ. 5,000 ಕೊಟ್ಟು ಈ ತಾಯ್ತ ತಗೊಂಡಿದ್ದೀನಂತ ಮದುಗೇನಾದ್ರೂ ಗೊತ್ತಾಗ್ಬಿಟ್ರೆ ನನ್ನನ್ನು ಬೆಂಡೆ ತಾಕ್ಬಿಡ್ತಾಳೆ. ಪರವಾಗಿಲ್ಲ, ಪುಟ್ಟ ಮಲ್ಲಿಯವ್ರಿಗೋಸ್ಕರ ನನ್ನ ಹೆಂಡತಿ ಕೈಲಿ ಒದೆ ತಿನ್ನೋಕ್ಕೂ ರೆಡಿ. ಬಾಪು, ನೀವು ನನಗೆ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಈಗೆಲ್ಲ ಬೋಲ್ ಮಂಡೆ. ಆ ರಿಂಗ್ ಮಾಸ್ಟರ್ ಹೇಗೆ ಫೂಲ್ ಆದ್ರೂ ಗೊತ್ತುಂಟಾ? ನಾನು ಅಷ್ಟೇ ಕಣ ರಾಕಿ, ಜಾನಿ ಬೈನ ಈಸಿಯಾಗಿ ಫೂಲ್ ಮಾಡ್ಬಿಟ್ಟೆ. 50 ರೂಪಾಯಿಯ ತಾಯ್ತಕ್ಕೆ ಆ ಮನುಷ್ಯ 5,000 ರೂಪಾಯಿ ಕೊಟ್ರಲ್ಲ, ಅಜನ ಎಂತ ಪಿಟ್ಟು ಕಮ್ಮಿಯ? ಲೇ ರಾಕಿ, ಅವ್ರ ಇಷ್ಟ ಬಿಟ್ಟಾಕೋ. ನೀನ್ ಹಾಡ್ ಕೇಳಿಲ್ವೇನೋ? ಯಾರಾದ್ರೂ ಹಾಳಾಗೋರ್ಲಿ, ನಾವು ನೆಟ್ಗಿದ್ರೆ ಸಾಕು, ಬೇನಾಮಿ ಆಸ್ತಿ ಮಾಡಿ ಜಂಬ ಕೊತ್ಕೋಬೇಕು. ಐ ಲೈಕ್ ಇಟ್. ಕ್ಯಾಚ್ 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 ಕ್ಯಾಚ್. ಮಲ್ಲಿಯವರೇ, ಇವತ್ತು ನನ್ನ ಕೈಯಿಂದ ಅದು ಹೇಗೆ ತಪ್ಪಿಸ್ಕೊತಿರೋ ನಾನು ನೋಡೇ ಬಿಡ್ತೀನಿ. ಅಟ್ಟಿಲ್ಲಕ್ಕಮ್ಮನ್ ತಾಯ್ತಾ, ಶುರು ಮಾಡು ನಿನ್ನ ಕೆಲಸ. ಪುಟ್ಟ ಮಲ್ಲಿಯವ್ರು ನನ್ನನ್ನು ರೊಮ್ಯಾಂಟಿಕ್ ಆಗಿ ನೋಡಬೇಕು. ಹಾಗೆ ಮಾಡು.
ಪುಟ್ಟಮಲ್ಲಿಯವರು ನಾನು ಅನ್ಕೊಂಡು ಹಾಗೆ ನೋಡ್ತಿದ್ದಾರೆ. ಪುಟ್ಟಮಲ್ಲಿಯವರೇ, ನಾನಂದ್ರೆ ನಿಮ್ಗೆ ಇಷ್ಟನಾ? ಚಂದನ್ ಅವ್ರೆ, ಯಾನ ಇದು ಆರೋ ಅಕ್ಕಿಗೆ ನಿಂಗೆ ಆರಕ್ಕೆ ಇಷ್ಟನ ಅಂತ ಕೇಳಿದ್ರಿ ಹೆಂಗೆ ಹೇಳಿ? ಅರ್ಥ ಆಗಲಿಲ್ಲ. ನೀವು ಅಂದ್ರೆ ನಂಗೆ ಸಾನೇ ಇಷ್ಟ ನೀ. ಪುಟ್ಟಮಲ್ಲಿಯವರೇ, ಇಷ್ಟು ದಿನ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಹತ್ರ ಯಾಕೆ ಹೇಳಲಿಲ್ಲ? ನನ್ನ ಮನಸ್ಸನ್ನ ನೀವೇ ಅರ್ಥ ಮಾಡ್ಕೊಂಡು ಅದನ್ನ ಈಡೇರ್ಸಕ್ಕೆ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದಿ. ಪುಟ್ಟಮಲ್ಲಿಯವರೇ, ಅದು ಫ್ರೈ ಅಲ್ಲ, ಟ್ರೈ. ಹಿಡಿದ್ರೆ ಜಾಡ. ಪುಟ್ಟಮಲ್ಲಿಯವರೇ, ನೀವು ನನ್ನ ಕೈ ಟಚ್ ಮಾಡಿಬಿಟ್ರಾ? ಇದೇನು ಕನಸೋ ನಿಜಾನೋ ಒಂದು ನಂಬಕ್ಕಾಗ್ತಿಲ್ಲ. ಚಂದನ್ ಅವ್ರೆ, ನಾನು ನಿಮ್ಮ ಕೈ ಟಚ್ ಮಾಡ್ದಿತ್ತಾ? ಅದಕ್ಕೆ ತಾನೇ ಇಷ್ಟು ದಿನ ಬಕ ಪಕ್ಷಿ ತರ ಕಾಯ್ತಾ ಕೂತಿರೋದು. ಪುಟ್ಟಮಲ್ಲಿಯವರೇ, ನೀವು ಪ್ರೀತಿಯಿಂದ ನನ್ನನ್ನು ಟಾರ್ಚರ್ ಮಾಡಿದ್ರೂ ತೊಂದರೆ ಇಲ್ಲ ಅಂದೆ. ಗಟ್ಟದ ಅಂಚಿದ ತೆಂಕಾಯಿ ಬತ್ತು ತೂಯೆ ಅಲೆನ ತೆಲ್ಕೇದ ಪೊರ್ಲುಗು ತಾದಿನಾಡಿಯೇ ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ ಅಯ್ಯಯ್ಯೋ. ಇದು ಕನ್ಸ? ಹಗ್ಲೊತ್ತಲ್ಲಿ ಬೀಳೋ ಕನಸು ಈ ರೇಂಜಿಗೆ ಮಜಾ ಕೊಡ್ತಿದೆ ಅಂದಮೇಲೆ ಇನ್ನು ರಾತ್ರಿ ಬೀಳೋ ಕನಸು ಇನ್ನೆಷ್ಟು ಮಜಾ ಕೊಡ್ಬಾರ್ದು. ರಾತ್ರಿ ಮಲಗುವಾಗ ಸರಿಯಾಗಿ ಪ್ಲಾನ್ ಮಾಡಿ ಮಲಗಬೇಕು. ಮಧುರ ಅವ್ರ ಇದೇನಪ್ಪ, ಹೊಟ್ಟಿಲಿ ಯಾರು ಕಾಣಿಸ್ತಾ ಇಲ್ಲ. ಅಣ್ಣಪ್ಪನ ಬೀದ ಸುತ್ತಕೊಂಡೋಗ್ಬಿಟ್ರ. ಮಧುರ ಅವ್ರ ದೇವತೆ ದರ್ಶನ ಕೊಟ್ಟಾಯ್ತು. ಏನ್ ಗೌಡ್ರು ಒಬ್ರೇ ನಿಂತಿದ್ದೀರಾ? ಜಾನಿ ಎಲ್ಲಿ? ಮಧುರ ಅವ್ರ, ಅಣ್ಣಪ್ಪನವ್ರು ನಿಮ್ಗೆ ಹೇಳ್ದೆ ಬೀದ ಸುತ್ತಕೊಂಡೋಗ್ಬಿಟ್ರ. ಹಟ್ಟಿ ಬಾಗಿಲು ಹಾಕದೆ ಹೋಗಿದ್ರು. ಅದಕ್ಕೆ ನಾನೇ ನಿಮಗೆ ಸೆಕ್ಯೂರಿಟಿ ಕೊಡವಂತ ಬಂದು. ನೋಡಿ ಗೌಡ್ರೆ, ನಿಮಗಿರೋಷ್ಟು ಜವಾಬ್ದಾರಿನೂ ಅವ್ರಿಗಿಲ್ಲ. ಅದಕ್ಕೆ ಹೇಳೋದು, ಅವ್ರನ್ನ ಬಿಟ್ಟು ನನ್ನನ್ನು ಕಟ್ಕೊಳ್ಳಿ ಅಂತ. ಏನಂದ್ರೆ? ಅಟ್ಟಿಲ್ಲಕ್ಕವ, ಆದಷ್ಟು ಬಿರ್ನ ಮಧುರವರು ನನ್ನವರಾಗ ಥರ ಮಾಡವ. ಗೌಡ್ರೆ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮ್ಮ ಜೊತೆಗೆ ಇರ್ಬೋದಾ? ಅಟ್ಟಿಲ್ಲಕ್ಕವ, ನಿನ್ನ ಕೆಲಸ ನೀನು ಮಾಡಿಬಿಟ್ಟೆ. ಇನ್ನು ನನ್ನ ಕೆಲಸ ನಾ ಸುರೋಚ್ಕೊಳ್ಳೋದೆ. ಮೈನಾ ಮೈನಾ ನೀನೇ ನನ್ನ ಮೈನಾ ಮೈನಾ ನೀನೇ ನನ್ನ ಪ್ರಾಣ ಅನ್ನೋದಿಲ್ಲ ನನ್ನ ಆಣೆ. ಪ್ರಾಣ ಇಂದೆಲ್ಲ ನಾಳೆ ಹೋಗೋದೇನೆ. ನಿನಗೇನು ಹಣಬೇಕು ನಾ ಕಾಣೆ. ಬಾಬಣ್ಣ, 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 ಯಾನ ಇದು? ಗರ ಬಡ್ದರಂಗೆ ಕಂಬ ಹಿಡ್ಕೊಂಡು ನಿಂತಿದ್ದೀರಲ್ಲ, ಯಾನಾಯ್ತು? ಇಷ್ಟೊತ್ತು ನಾ ಕಂಡದು ಕನಸ. ಬಾಬಣ್ಣ, ಏನಾಗಿತ್ತು ನಿಮ್ಗೆ? ಇತ್ತೀಚೆಗೆ ಏನೇನೋ ಮಾತಾಡ್ತಾ ಇದ್ದೀರಿ. ಯಾಕ ಯಾರನ್ನಾದ್ರೂ ನೆನ್ಸ್ಕೊಂಡು ಕನಸು ಕಾಣ್ತಾ ಇದೀರಿಯಾ? ಅನ್ನ ಪುಟ್ನಲ್ಲಿ ಎಂತ ಮಾತು ಅಂತ ಅಡಿಯಮ್ಮೆ. ನೀ ಇರ್ಬೇಕಾದ್ರೆ ನಾನು ಬ್ಯಾರವ್ರು ನೆನ್ಸ್ಕೊಂಡು ಯಾಕೆ ಕನಸು ಕಾಣ್ಲಿ?
ಪಾಪಣ್ಣ ನೀವ್ ಯಾವತ್ತರ ತಿಟ್ಟುವ ಮೂಕಮ್ಮೆ ನನ್ನ ಯಾವತ್ತಾರು ನಿನ್ ಜೊತೆ ಸುಳ್ಳು ಹೇಳಿದಾನ 1200 ಆನೆಗಳು ದಿಟ. ಪಾಪಣ್ಣ ಬಿಡ್ತೋನಿ ಪಾಪ ಜನರವ್ರ ಮೇಲೆ ಕಾಣೆ ಮಾಡೀನಿ. ಸರಿಯ ಮರಿನ ತಾನೆ ಪೂಜೆ ಮಾಡಬೇಕು, ಅದಕ್ಕೆ 1200 ಮೇಲೆ ಆಣೆ ಮಾಡಿದಿ. ಯಾನಂದ್ರಿ ಆಮೇಲೆ ಪುಟ್ಮಲಿ ಇದೆಲ್ಲ ನಿನಗೆ ಗೊತ್ತಾಗಲ್ಲ, ಹೋಗಿ ಕ್ಯಾಮೆ ನೋಡ್ಕೊ. ಸರಿ ಬಾಬಣ್ಣ. ಹಾ ಮಧುರ ಅವ್ರ ಜೊತೆಗೆ ಪಸಂದಾಗ ಕನಸು ಕಾಣ್ತಾ ಇದ್ದಿ, ಈ ಪುಟ್ಮಲ್ಲಿ ಬಂದು ಎಲ್ಲನೂ ಹಾಳು ಮಾಡ್ಬಿಟ್ಟ. ಮಧುರ ಅವ್ರೆ. ಏನ್ ಗೌಡ್ರೆ ತುಂಬಾ ಖುಷಿಯಾಗಿ ಬರ್ತಿದ್ದೀರಾ? ಹೂಕನೆ ಹೊಳಿ ಮಧುರ ಅವ್ರೆ, ನನ್ನ ಖುಷಿಗ ನೀವೇ ಕಾರಣ. ನಿಮ್ ಖುಷಿಗೆ ನಾನ್ ಕಾರಣನಾ? ಏನ್ ಹೇಳ್ತಿದ್ದೀರಾ? ಇದೇನ್ ಗೌಡ್ರೆ ತಾಯ್ತ ತಂದಿದ್ದೀರಾ? ರಾತ್ರಿ ಯಾವ್ದಾದ್ರು ದೆವ್ವ ನೋಡಿ ಹೆದ್ರುಕೊಂಡ್ರಾ? ಮಧುರ ಅವ್ರೆ, ಇದು ದಯ್ಯ ಬುಡ್ಸ ಕಟ್ಗಳ ತಾಯ್ತಾ ಅಲ್ಲ, ನಿಮ್ಮಂತ ಪಸಂದಾಗಿರೋ ಎಣ್ಣೆಗಳ ಮೇಲೆ ಯಾರು ಕಣ್ಣು ಹಾಕ್ಬಾರ್ದು ಅಂತ ಕಟ್ಗಳ ತಾಯ್ತಾ. ನಂಗೆ ಮದ್ವೆ ಆಗಿದೆ, ನಂಗೆ ಯಾರು ಕಣ್ಣು ಹಾಕ್ತಾರೆ? ನಾನು ಮಧುರ ಅವ್ರೆ, ನಾ ಕಣ್ಣು ಹಾಕ್ತಾ ಇರ್ಬೋದು, ಆದ್ರೆ ಊರ್ಲಿರೋರೆಲ್ಲ ಕಣ್ಣು ಹಾಕ್ತಾರೆ. ನೋಡಿ ಮಧುರ ಅವ್ರೆ, ಮಾವು ಕಾಯಾಗಿದ್ದಕ್ಕಿಂತ ಮಾಗಿ ಹಣ್ಣಾದಾಗ್ಲಿ ಶಾನೆ ಪಸಂದ ಕಾಣೋದು. ನೀವೇನ್ ಹೇಳಿದ್ರು ನಂಗೇನು ಅರ್ಥ ಆಗಿಲ್ಲ. ಈಗ ನೀವು ಮಾಗಿರೋ ಮಾವಿನ ಹಣ್ಣು ಹೊಂದಿ. ಮಧುರ ಅವ್ರೆ, ಇದನ್ನ ಕಟ್ಕೊಳ್ಳಿ, ನಿಮ್ಮ ಮೇಲೆ ಯಾರು ಕಣ್ಣು ಹಾಕಲ್ಲ. ಬೇಡ ಗೌಡ್ರೆ, ನಂಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಮಧುರ ಅವ್ರೆ, ಮನ್ಸರು ಕಣ್ಣು ಹಾಕ್ಬಿಟ್ರೆ ಮರನೇ ಮುರಿದು ಬಿದ್ದೋಯ್ತದೆ, ಇನ್ನು ನಾವು ಯಾವ ಸಿಮ್ಮಲ್ಲಿ ಅಕ್ಕ, ಸುಮ್ಮನೆ ಕಟ್ಕೊಳ್ಳಿ. ಬೇಡ ಗೌಡ್ರೆ. ಮಧುರ ಅವ್ರೆ, ನಿಮ್ಮ ಕೈ ಕೊಡಿ, ನಾನೇ ಕಟ್ತೀನಿ. ಬೇಡ ಅನ್ನಲ್ಲ. ಮಧುರ ಅವ್ರೆ, ಮಧುರ ಅವ್ರೆ, ಇದ್ಯಾನ ಇದು ತಾಯ್ತ ಕಟ್ಸಿದ ಇಟ್ಕಲ್ಲೇ ನಾಚ್ಕೊಂಡು ಅತ್ತ ತಿರ್ಕೊಂಬಿಟ್ರಿ, ನನ್ನ ಚೊರ್ಕೋಸಿ ಮುಖ ತೋರಿಸಿ. ಮಧುರ ಅವ್ರೆ, ಮಧುರ, ನಾನು ಅರುಂಧತಿ, ನನಗೆ ಮಾಟ ಮಾಡಿಸಿ ಕಟ್ ಹಾಕ್ತೇನೋ? ಪುಟ್ಮಲಿ ಅವರೇ, ಬನ್ನಿ ಬನ್ನಿ ಚಂದನವ್ರೆ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಪುಟ್ಮಲಿ ಅವರೇ, ನೀವು ನನಗೋಸ್ಕರ ಕಾಯ್ತಾ ಇದ್ರ? ಯಾಕೆ ಚಂದನವ್ರೆ, ನಾನು ನೋಡಕ್ ನಿಮ್ಗೆ ಇಷ್ಟ ಇಲ್ವಾ? ಅದಕ್ಕೆ ತಾನೇ ಇಷ್ಟೆಲ್ಲ ಹೋರಾಟ ಮಾಡ್ತಿರೋದು. ಮತ್ತೆ ತಾನೇ ತೆಗೆಸ್ಕೊಂಡು ನಿಂತಿದ್ದೀರಲ್ಲ. ಪುಟ್ಮಲ್ಲಿ ಅವರೇ, ನಿಮ್ಗೆ ಈ ಗೆಟಪ್ ಎಲ್ಲ ಚೆನ್ನಾಗಿ ಕಾಣಲ್ಲ, ಹೋಗಿ ತಲೆ ಬಚ್ಕೊಂಡು ಬನ್ನಿ ಹೋಗಿ. ಯಾರೋ ಪುಟ್ಮಲ್ಲಿ? ನಾನು ಪುಟ್ಮಲ್ಲಿ ಅಲ್ಲ, ನಾನು ಕಲ್ಪನಾ. ಯಾಕೋ ಇದು ನಿಡ್ಕೊಂಡಿದ್ಯಾ? ಇದು ನಿಮ್ಗೆ ಕೊಡ್ಬೇಕು ಅಂತ ತಗೊಳ್ಳಿ, ಕಟ್ಕೊಳ್ಳಿ. ನಿನ್ ದುರಾಸೆಗೋಸ್ಕರ ನನ್ ತಾಳಿ ಭಾಗ್ಯನ ಕಿತ್ಕೊಂಡೆ, ಈಗ ಇದನ್ನ ನಾನು ಕಟ್ಕೊಳ್ಳಿ ಅಂತ ಇದ್ಯಾ? ಪುಟ್ಮಲ್ಲಿ ಅವರೇ, ನಾನು ಯಾವಾಗ ನಿಮ್ಮ ತಾಳಿ ಭಾಗ್ಯ ಕಿತ್ಕೊಂಡೆ? ಎಷ್ಟು ಸಲ ನಾವು ಹೇಳೋದು ನಾನು ಪುಟ್ಮಲ್ಲಿ ಅಲ್ಲ. ಅಯ್ಯೋ ಪುಟ್ಮಲ್ಲಿ ಅವರೇ, ಯಾಕೆ ಆಡ್ತಿದ್ದೀರಾ? ಪುಟ್ಮಲ್ಲಿ ಅಲ್ಲ ಅಂತ. ಪುಟ್ಮಲ್ಲಿ ಅವರೇ, ಹೊಡಿತೀರಾ? ಯಾಕೆ ಹೊಡಿತಿದ್ದೀರಂತ ಹೇಳ್ಬಿಟ್ಟು ಹೊಡೆದು. ಪುನಃ ಹೇಳ್ತಾ ಇದ್ದೀನಿ, ನಾನು ಪುಟ್ಮಲ್ಲಿ ಅಲ್ಲ, ಕಲ್ಪನಾ. ಹಾಲಕ್ಕಿ ನುಡಿದೈತಿ, ಈ ಮನೆಗೆ ಶುಭ ಹುಡ್ಕೊಂಡು ಬಂದೈತಿ, ಅದೃಷ್ಟ ಲಕ್ಷ್ಮಿ ಮನೆಯ ಬಾಗಿಲನ್ನು ಹುಡ್ಕೊಂಡು ಬಂದೈತಿ.